ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಮಂಡ್ಯ ನಗರದ ಸರ್ ಎಂ.ವಿ. ಒಳಾಂಗಣ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮಂಡ್ಯ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡೆ ಇಲಾಖೆ, ಹಿರಿಯ ನಾಗರಿಕರ ಕಲ್ಯಾಣ ಕ್ಷೇತ್ರದಲ್ಲಿ ನಿರ್ವಹಿಸುತ್ತಿರುವ ಸ್ವಯಂ ಸೇವಾ ಸಂಸ್ಥೆಗಳ ಆಶ್ರಯದಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ ಹಿರಿಯ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಜರುಗಿತು. ಅಡಿಷನಲ್ SP ಸಾಹೇಬರಿದ್ದಾರೆ, ಜೊತೆಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ, ಹಾಗೆ ನಮ್ಮ ಮಂಡ್ಯ ಜಿಲ್ಲಾ ಸರ್ಕಾರಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ಕೆ.ಬಿ. ಶಿವಲಿಂಗಯ್ಯನವರು ದಯಮಾಡಿ ವೇದಿಕೆಗೆ, ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಚಿಕ್ಕುಚ್ಚಯ್ಯನವರು ಸಹ ವೇದಿಕೆಗೆ ಆಗಮಿಸಬೇಕು. ಹಾಗೆ ನಮ್ಮ ಸೇವಕಿರಣ ವೃದ್ಧಾಶ್ರಮದ ರಾಜಣ್ಣವರು ಮತ್ತು ಜ್ಞಾನಸಿಂಧು ವಿಜಯಕುಮಾರ್ ಅವರು, ಪೂರ್ಣಿಮಾ ವಿದ್ಯಾಸಂಸ್ಥೆ ಅರಕೆರೆ ವೃದ್ಧಾಶ್ರಮದ ನಟರಾಜರವರು, ಅಕ್ಷಯ ನಿಕೇತನ ಹಿರಿಯ ನಾಗರಿಕರ ಅಡಿಷನಲ್ SP ಆದಂತಹ ತಿಮ್ಮಯ್ಯರವರೇ, ಓಂ ಪ್ರಕಾಶ್ ಅವರ, ಕೆ.ಬಿ. ಶಿವಲಿಂಗ, ನಾವು ಯಾವ ಉದ್ದೇಶಕ್ಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತ, ಹಿರಿಯರಿಗೋಸ್ಕರ ನಾವೇನು ಗೌರವ ಕೊಡುವಂಥದ್ದು, ಹಿರಿಯರ ಬೆಲೆ ತಿಳಿಸ್ಕೊಡೋಕ್ಕೋಸ್ಕರ. ಯಾಕಂದರೆ ಹಿರಿಯರು ನಮ್ಮ ಮಾರ್ಗದರ್ಶಕರು, ನಮ್ಮ ಜೀವನದ ನಿರ್ದೇಶಕರು ಅಂದರೆ ತಪ್ಪಾಗಲಾರ್ದು. D.B. ಗುಂಡಪ್ಪನವರು ಸಹ ಅದನ್ನು ಹೇಳಿರುವಂಥದ್ದು ಏನಂತ, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ. ಹೀಗಾಗಿ ನಮ್ಮ ಹಿರಿಯರಿದ್ದಾಗ ಮಾತ್ರನೇ ನಮ್ಮಂಥ ಯುವಕರಿಗೆ ಒಂದು ದಾರಿದೀಪ, ಮಾರ್ಗದರ್ಶನ ಅಂತಂದರೆ ತಪ್ಪಾಗಲಾರ್ದು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಿರಿಯರು ಮನೆಗಳಲ್ಲಿ ಕಡಿಮೆ ಆಗ್ತಾ ಇದ್ದಾರೆ ಸಂಖ್ಯೆ, ಬಟ್ ವೃದ್ಧಾಶ್ರಮದಲ್ಲಿ ಹೆಚ್ಚಾಗ್ತಾ ಇದ್ದಾರೆ. ಇದು ಒಂದು ದುರದೃಷ್ಟ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಏನಂದ್ರೆ, ನಮ್ಮ ಹಿರಿಯರ ಬಗ್ಗೆ ನಮಗೆ ಅರಿವಿಲ್ದಿರೋವಂಥದ್ದು, ನಮ್ಮ ಹಿರಿಯರ ಬಗ್ಗೆ ನಮಗೆ ಕಾಳಜಿ ಇಲ್ದಿರೋವಂಥದ್ದು. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಒಂದು ಸ್ಟೇಜ್ ಇರುತ್ತೆ, ಬಾಲ್ಯ ವ್ಯವಸ್ಥೆ, ಯೌವನ ವ್ಯವಸ್ಥೆ, ಪ್ರೌಢ ವ್ಯವಸ್ಥೆ, ವೃದ್ಧಾಪ್ಯ ವ್ಯವಸ್ಥೆ ಅನ್ನುವಂಥದ್ದು ಏನಿರುತ್ತೆ. ಎಲ್ಲ ಹಂತಗಳಲ್ಲಿ ದಾಟಾದ್ಮೇಲೆ ನಾವು ಹೋಗುವಂಥದ್ದು ಕಡೆಯಲ್ಲಿ ವೃದ್ಧಾಪ್ಯ ವ್ಯವಸ್ಥೆ. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದಾಗಿಂದ ಕಡೆ ಗಂಟ ಅಂದ್ರೆ ವೃದ್ಧಾಪ್ಯ ವ್ಯವಸ್ಥೆ ಹೋಗ್ಲೇಬೇಕು. ಈಗ ನಾವು ಮಕ್ಕಳನ್ನ ಯಾವ ರೀತಿ ನೋಡ್ಕೊಂತಾರೋ ಅದೇ ರೀತಿ ವೃದ್ಧಾಪ್ಯದಲ್ಲಿ ನಮ್ಮ ಹಿರಿಯರನ್ನು ಸಹ ಮಕ್ಕಳಂತಾನೆ ನೋಡ್ಕೋಬೇಕು. ಅದು ನಮ್ಮ ಸಾಮಾಜಿಕ ಜವಾಬ್ದಾರಿ. ಅದಕ್ಕೋಸ್ಕರ ಹಿರಿಯ ನಾಗರಿಕರ ಕಾಯ್ದೆ ಸಹ ಜಾರಿಗೆ ಬಂದಿದೆ. ಮಕ್ಕಳು ನಿರ್ಲಕ್ಷ್ಯ ಮಾಡಿದ್ರೆ, ಹಿರಿಯರನ್ನ, ತಂದೆ ತಾಯಿನ ನಿರ್ಲಕ್ಷ್ಯ ಮಾಡಿದಾಗ ಅವ್ರಿಗೆ ಜೀವನಾಂಶ ಕೊಡಬೇಕು ಅನ್ನುವಂಥ ಕಾಯ್ದೆ ಸಹ ಬಂದಿದೆ. ಅದೆಲ್ಲ ಇಷ್ಟು ಕಾನೂನುಗಳು ಇದ್ರೂ ಸಹ ಈಗ ಸುಧಾರಣೆ ಆಗ್ತಾ ಇಲ್ಲ ಅನ್ನುವಂಥದ್ದು ಬಹುಶಃ ಎಲ್ಲೋ ಈ ಇತ್ತೀಚಿನ ಯುವ ಸಮೂಹ ಆಗ್ಬೋದು ಅಥವಾ ಏನು ಕುಟುಂಬ ಇರ್ಬೋದು, ಹಿರಿಯರಿಗೆ ಹೆಚ್ಚಿನ ಮನ್ನಣೆ ಕೊಡ್ತಾ ಇಲ್ಲ ಅನ್ನೋಂಥದ್ದು ಬಹಳ ಕಳವಳಕಾರಿ ವಿಷಯ. ಯಾಕಂದ್ರೆ ಹಿರಿಯರು ನಮ್ಮನ್ನೆಲ್ಲ ಸಾಕಿ ಸಲ್ವಿದ್ದಾರೆ ಅಂತಂದ್ರೆ ಅವರ ಮಾರ್ಗದರ್ಶನ ಮತ್ತೆ ಅವರ ಅನುಭವ ಇಂಪಾರ್ಟೆಂಟ್. ಅವರು ಒಂದು ದಾರಿ ಹೇಳ್ಕೊಡ್ತಾರೆ, ಈ ತರ ಅನುಭವದಲ್ಲಿ ಅವರ ಅನುಭವ ನಮ್ಗೆ ಹೇಳ್ಕೊಡ್ತಾರೆ, ದಾರಿ ಎರಿತಾರೆ. ಈ ಮಾರ್ಗದಲ್ಲಿ ಹೋದ್ರೆ ಎಡುತ್ಯಪ್ಪ, ಈ ಕಡೆ ಹೋಗಪ್ಪ ಅಂತ. ಯಾಕಂದ್ರೆ ಅದನ್ನ ಅವ್ರು ಆಲ್ರೆಡಿ ಅನುಭವಿಸಿರ್ತಾರೆ. ಹಿಂಗಾಗಿ ಹಿರಿಯರಿಗೆ ನಾವು ಹೆಚ್ಚು ಆದ್ಯತೆ ಕೊಟ್ಟಾಗ ಮಾತ್ರ ನಾವು ಒಳ್ಳೆ ಕುಟುಂಬನ ಸೃಷ್ಟಿ ಮಾಡೋಕ್ಕೆ ಸಾಧ್ಯ, ಸಮಾಜದಲ್ಲಿ ನಮ್ಮ ದೇಶ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯ. ಹಿರಿಯರು ನಮ್ಮ ದೇಶದ ಆಸ್ತಿಗಳು, ನಮ್ಮ ಕುಟುಂಬದ ಶಕ್ತಿಗಳು. ಆದ್ರಿಂದ ಎಲ್ಲರಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳೋದು ಏನಂದ್ರೆ, ಏನು ನಮ್ಮ ಮನೆಯಲ್ಲಿ ಹಿರಿಯರು ಇರ್ತಾರೆ ಅವ್ರಿಗೆ ನಮ್ಮ ಮಕ್ಕಳ ಥರ ನೋಡ್ಕೋಬೇಕು. ಅವ್ರನ್ನ ಒಳ್ಳೆ ಗೌರವದಿಂದ, ಪ್ರೀತಿಯಿಂದ ಅವ್ರಿಗೆ ಒಳ್ಳೆ ಸೌಕರ್ಯಗಳನ್ನ ಕೊಟ್ಟು ನೋಡ್ಕೊಳ್ಳೋಂಥದ್ದು ನಮ್ಮ ಕರ್ತವ್ಯ. ಅದು ಮಾನವೀಯತೆ ಅಲ್ಲ, ಅದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಅದನ್ನ ಪಾಲನೆ ಮಾಡಿದಾಗ ಮಾತ್ರ ನಾವು ಒಂದು ದಿವಸ ವೃದ್ಧಾಪ್ಯರಾದಾಗ ನಮ್ಮ ಮಕ್ಕಳು ನಮ್ಮನ್ನು ಚೆನ್ನಾಗಿ ನೋಡ್ಕೊತಾರೆ. ಆ ಭಾವನೆ ನಮ್ಮಲ್ಲಿದ್ದಾಗ ಮಾತ್ರ ಏನದು ನಮ್ಮ ಕುಟುಂಬ ಒಂದು ಶಕ್ತಿಶಾಲಿಯಾಗಿ ಬೆಳವಣಿಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈ ಹಿಂದೆಲ್ಲ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇತ್ತು, ಎಲ್ಲ ಹಿರಿಯರು ಇದ್ರು, ಎಲ್ಲ ಹಂತದಲ್ಲಿರುವಂಥವ್ರು ಸಹ ಇದ್ರು. ಅಲ್ಲಿ ಕೂಡಿ ಬಾಳಿದರೆ ಸ್ವರ್ಗ ಅಂತ ಅವಿಭಕ್ತ ಕುಟುಂಬ ವ್ಯವಸ್ಥೆ ಇತ್ತೀಚಿನ ದಿನಗಳಲ್ಲಿ ವಿಭಕ್ತ ಕುಟುಂಬ ಆಗ್ತಾ ಇದೆ. ಬರೀ ಗಂಡ ಹೆಂಡತಿ ಮಗು. ಆ ಅವಿಭಕ್ತ ಕುಟುಂಬ ವ್ಯವಸ್ಥೆ ಮೊದಲ ಥರ ಮತ್ತೆ ಬಂದ್ರೆ ಆ ಮನೆಯಲ್ಲಿ ಸಿಗುವಂಥ ಸಂತೋಷನೇ ಬೇರೆ. ಆ ಸಂತೋಷನ ಅನುಭವಿಸ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಅದರಿಂದ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಯುವ ಸಮೂಹಕ್ಕೆ, ನಮ್ಮ ಹಿರಿಯರಿಗೆ ನಾವು ಗೌರವ ಕೊಡೋಣ. ಹಿರಿಯರನ್ನ, ನಮ್ಮ ಮಕ್ಕಳನ್ನ ಯಾವ ರೀತಿ ನೋಡ್ಕೊಂತೀರ ಆ ರೀತಿಯಲ್ಲಿ ಅವ್ರಿಗೆ ರಕ್ಷಣೆ ಮಾಡಿ ಅವ್ರಿಗೆ ಎಲ್ಲ ರೀತಿ ನೆರವು ಸೌಕರ್ಯಗಳನ್ನ ಕೊಡುವಂಥದ್ದು ನಮ್ಮ ಕರ್ತವ್ಯ. ಆ ಕರ್ತವ್ಯನ ನಾವು ಪಾಲನೆ ಮಾಡಬೇಕು. ಅವಾಗ ಮಾತ್ರ ನಮ್ಮ ಉದ್ಧಾರ ಆಗಕ್ಕೆ ಸಾಧ್ಯ. ಅದರಿಂದ ಎಲ್ಲರೂ ಸಹ ನೋಡ್ತಾ ಇದ್ದೀವಿ, ಮಕ್ಕಳುಗಳು ಅವ್ರನ್ನ ನೆಗ್ಲಿಜೆನ್ಸ್ ಮಾಡ್ತಾ ಇರೋದು, ಅವ್ರನ್ನ ಸರಿಯಾಗಿ ನೋಡ್ತಾ ಇರೋದು. ಕೆಲವು ನಮ್ಮ ಹತ್ರ ಬರ್ತಾರೆ ದೂರುಗಳು, ಕೆಲವು ಹಾಗಂತೇಳಿ ನಮ್ಮ ಹತ್ರ ಬಂದವರು ಮಾತ್ರ ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ ಅಂತ ನಂಬಿಕೆ ಬರೋದು. ಕೆಲವರು ಅವರ ಮನಸ್ಸಿನಲ್ಲೇ ಆ ನೋವುಗಳನ್ನು ಇಟ್ಟುಕೊಂಡು ಯಾರಿಗೂ ಹೇಳದೆ
ತಮ್ಮಲ್ಲೇ ಒಂದು ನೋವನ್ನು ಅನುಭವಿಸ್ಕೊಂಡಿರೋದನ್ನು ನಾವು ಕಂಡಿದ್ದೀವಿ. ನಾನು ನಿಮಗೆ ಒಂದು ಕೇಳ್ಕೊಳ್ಳೋದೇನೆಂದರೆ, ವ್ಯವಸ್ಥೆ ಜನ್ರೇಷನ್ ಗ್ಯಾಪ್ ಆಗ್ತಾ ಇರ್ತದೆ. ಮೊದಲೆಲ್ಲ ಮಕ್ಕಳು ನಮ್ಮನ್ನು ಮಾತಾಡ್ತಾ ಇದ್ರೆ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡು ಕಾಲ ಕಳೀತಾ ಇದ್ರು. ಈಗ ಸಿಚುವೇಶನ್ ಚೇಂಜ್ ಆಗಿದೆ. ಮೊಮ್ಮಕ್ಕಳು ಸ್ವಲ್ಪ ದೊಡ್ಡದಾದ್ಮೇಲೆ ಅವ್ರ ಪಾಡಿಗೆ ಸೇರ್ಕೊಳ್ತಾರೆ. ಅವರ ಜಮ್ಮ ಮೇಡಮ್ ಹೇಳ್ದಾಗೆ ಮೊಬೈಲ್ನಲ್ಲಿ ಇಲ್ಲ ರೂಮ್ನಲ್ಲಿ ಸೇರ್ಕೊಳ್ತಾರೆ. ಆಗ ನಿಮಗೆ ಏನೋ ಒಂಥರ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೀವಿ ಅನ್ನಿಸ್ಬೋದು, ಸಹಜ ಅದು. ಆದರೆ ನೀವು ಅದನ್ನು ಯಾವುದನ್ನು ಸಹ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ಯಾವುದನ್ನು ಮನಸ್ಸಿಗೆ ಹಚ್ಕೊಳ್ಳೋಕೆ ಹೋಗಬೇಡಿ. ಯೋಗ ಮಾಡಿ, ವಾಕಿಂಗ್ ಮಾಡಿ, ನಿಮ್ಮ ಏಜ್ ಗ್ರೂಪ್ನ ಯಾರಿದ್ದಾರೆ ಅವ್ರ ಜೊತೆ ಮಾತಾಡಿ ಮನಸ್ಸನ್ನು ಡೈವರ್ಟ್ ಮಾಡ್ಕೊಳ್ಬೇಕು, ಆರೋಗ್ಯವನ್ನು ಕಾಪಾಡ್ಕೋಬೇಕು. ಇದು ವ್ಯವಸ್ಥೆಗಳು ಬಂದಿದೆ, ವೃದ್ಧಾಶ್ರಮ ಬಂದಿದೆ, ಅವೆಲ್ಲ ಒಂದು ಒಳ್ಳೆಯ ಇದಲ್ಲ ಅದು. ಆದರೂ ಸಹ ಆದರೆ ನಾವು ವ್ಯವಸ್ಥೆನ ಒಪ್ಕೊಳ್ಬೇಕಾಗ್ತದೆ. ಕೆಲವು ಸಲ ಎಲ್ಲ ನಿರ್ಲಕ್ಷ್ಯತನಕ್ಕೆ ಹೋದಾಗ ಇದಪ್ಪ ವೃದ್ಧಾಶ್ರಮನೇ ನಮಗೆ ಸರಿ, ಅಲ್ಲೇ ಇಟ್ಕೊಡ್ತೀವಿ, ನಮ್ಮ ಜೊತೆ ಇರ್ತೀವಿ ಅಂತ ಮನಸ್ಸಿಗೆ ಬರ್ತದೆ, ಸಹಜ ಅದು. ಆದರೂ ಸಹ ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಇವತ್ತು ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ ಒಂದು ದಿವಸ ಇವತ್ತು ಕ್ರೀಡಾ ಚಟುವಟಿಕೆ ನಡೀಬೋದು, ಸಾಂಸ್ಕೃತಿಕ ನೀವೆಲ್ಲರೂ ಭಾಗವಹಿಸಿ. ಎಲ್ಲರಿಗೂ ಬಹುಮಾನ ಬರಬೇಕು ಅಂತೇನೂ ಇಲ್ಲ. ನಿಮ್ಮ ಮನಸ್ಸನ್ನು ಒಂದು ದಿವಸ ರಿಲ್ಯಾಕ್ಸ್ ಇವತ್ತು ಆಗ್ತದೆ, ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲೂ ಸಹ ನೀವು ಆರೋಗ್ಯ ಕಾಪಾಡ್ಕೊಳ್ಬೇಕು. ಯಾವುದೇ ನಮ್ಮ ಸುತ್ತಮುತ್ತ ನಮಗೆ ಕೆಲವು ಅನ್ಯಾಯಗಳು ಆಗ್ಬೋದು, ಅದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಇಷ್ಟು ದಿವಸ ನೀವು ಒಳ್ಳೆಯ ರೀತಿಯಲ್ಲಿ ಬದುಕಿದ್ದೀರಿ. ಸಾಧ್ಯವಾದರೆ ಕಿರಿಯರಿಗೆ ಮಾರ್ಗದರ್ಶನ ನೀಡಿ, ಕೇಳೋದು ಬಿಡೋದು ಅವ್ರಿಗೆ ಬಿಟ್ಟಿತ್ತು. ಇವತ್ತೆಲ್ಲ ವೃದ್ಧಾಶ್ರಮ ಹಿಂದೆ ಜಿಲ್ಲೆಗೊಂದು ಸಾಕಾಗ್ತಿತ್ತು, ಅದಕ್ಕೆ ಚೆನ್ನಾಗಿ ಬರ್ತಿರ್ಲಿಲ್ಲ. ಇವತ್ತು ಹೋಬ್ಳಿಗೊಂದಾದರೂ ಸಾಲಲ್ಲ ಅಂತ ಕಾಣಿಸ್ತದೆ. ತಂದೆನ ಒಬ್ಬನ ಮಾಡಿಕೋ, ತಾಯಿನ ಒಬ್ಬ ಸಾಕು 6 ತಿಂಗಳು, ತಾಯಿನ ಒಬ್ಬ ತಿಥಿ ಮಾಡು, ತಂದೆನ ಒಬ್ಬ ತಿಥಿ ಮಾಡು. ಈ ಸಂಸ್ಕಾರ ಅದೇನು ಡಿಕ್ಷನರಿಲೇ ಹೋಗ್ಬಿಟ್ಟಿದೆಯೋ, ನಮ್ಮ ಜನಗಳ ಭಾವನೆಯೋ ನಮಗೆ ಬಹಳ ನೋವಾಗ್ತದೆ. ನಿಜವಾಗ್ಲೂ ಹೇಳೋದಾದರೆ ಇಂಥ ಕಡೆ ಮಾತಾಡಬೇಕು ಅಂದರೆ ಒಂದು ಕಡೆ ಸಂಕಟ ಆಗ್ತದೆ, ಒಂದು ಕಡೆ ಖುಷಿ ಆಗ್ತದೆ. ಬಹಳ ಜಾಯಿಂಟ್ ಫ್ಯಾಮಿಲಿ ಬೇಡ, ಹಿರಿಯವರು ಬೇಡ, ಅಪ್ಪ ಅಮ್ಮ ಬೇಡ, ಅತ್ತೆ ಮಾವ ಬೇಡ. ಒಂದೇ ಒಂದು ಮಗು ಇರ್ತಾರೆ, ತಾವು ಗಂಡ ಹೆಂಡತಿ ಆ ಮಗು. ಅದು ಏನು ಗಂಡನ ಮರ್ಯಾದೆ ಎಷ್ಟು ಮಟ್ಟಿಗೆ ಅಂದರೆ, ಒಂದು ಗಾಡಿ, ಒಂದು ಮೊಬೈಲು 2 ಕೊಟ್ಟರೆ ಮಾತ್ರ ಊಟ, ಇಲ್ದಿದ್ರೆ ಡೈನಿಂಗ್ ಟೇಬಲ್ ಮೇಲೆ ಊಟ. ಭಾಳ ಬೇಜಾರಾಗಿ ನಾವು ಯಾಕೆ ಇದನ್ನೆಲ್ಲ ನೋಡೋಕ್ಕೆ ಇನ್ನೂ ನಾವು ಉಳ್ಕೊಂಡಿದ್ದೀವಲ್ಲ. 72 ತುಂಬಿ ನನಗೆ 73ನೇ ವಯಸ್ಸು. ಭಾಳ ಮನಸ್ಸಿಗೆ ನೋವಾಗ್ತದೆ. ನಮ್ಮನ್ನು ಅಷ್ಟೆಲ್ಲ ಇವತ್ತಿಗೂ ಕೂಡ ಹಿರಿಯ ಅಪ್ಪ ಅಮ್ಮದಿರು ಗದ್ದೆನಲ್ಲಿ ಕೂಲಿ ಮಾಡಿ ಕೆಲಸ ಮಾಡಿ ಇವತ್ತಿಗೂ ಓದಿಸೋವಂಥ ರೈತರಿದ್ದಾರೆ. ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ಅದೇ ನೀವು ಅಂಥ ಅಪ್ಪ ಅಮ್ಮನ ಯಾಕೆ ಕಡೆಗಣಿಸ್ತಾ ಇದ್ದೀರೋ? ಅದೇನು ಡಿಕ್ಷನರಿಲೇ ಕೆಟ್ಟೋಗಿದೆಯೋ, ನಮ್ಮಲ್ಲೇ ಕೆಟ್ಟೋಗಿದೆಯೋ? ಅದೇ ಸೂರ್ಯ, ಅದೇ ಚಂದ್ರ. ನಮ್ಮ ಭಾವನೆಗಳು ಎಷ್ಟು ಮಟ್ಟಿಗೆ ಆಗಿದ್ದಾವೆ. ದಯಮಾಡಿ ಎಲ್ರಿಗೂ ಕೂಡ ಕಿವಿ ಮಾತನ್ನು ಹೇಳೋದಾದರೆ, ನಾನು ಮುಂದ್ಲಾರು ಹೋದ್ಮೇಲೆ ಹಿಂದ್ಲಾರು ಬಂದೇ ಬರುತ್ತೆ. ನಾನು ಅನುಭವಿಸಿದ್ದ ನೀನು ಬರಬೇಕಾಗುತ್ತೆ. ಹುಟ್ಟು ಸಾವು ಜೊತೆಲೇ ಬಂದಿದೆ. ಅಪ್ ಆ್ಯಂಡ್ ಡೌನ್ ಟಿಕೆಟ್ ಕೊಟ್ಬಿಟ್ಟವನೇ ದೇವರು, ಡೇಟ್ ಗೊತ್ತಿಲ್ಲ ಅಷ್ಟೇ. ತಾವು ಒಳ್ಳೆ ಕೆಲಸ ಮಾಡಿ, ತಂದೆ ತಾಯಿನ, ಜಾಯಿಂಟ್ ಫ್ಯಾಮಿಲಿನ, ಅಣ್ಣ ತಮ್ಮಂದರ, ಸಹೋದ್ಯೋಗಿಗಳನ್ನ ನಗ್ನಗ್ತಾ ಬಾಳಿ, ನಗ್ನಗ್ತಾ ಖುಷಿಯಾಗಿರಿ. ಯಾವತ್ತಾರು ಹೋಗೇ ಹೋಗ್ತೀವಿ.